ಮಜ ಭಾರತ. ಸಾಕ್ ನಿಲ್ಲಿಸ್ರಿ. ಮೊದ್ಲು ಸಂಸಾರದ ಬಂಡಿನ ಅಲ್ದಾಡ್ಸಿ, ಆಮೇಲೆ ವಿಧಿ ಬಂಡಿ ಓಡಿಸುವಂತೆ. ಅಪ್ಪ, ನಾವು ಶ್ರೀಮಂತ್ರ ಮಾಡವ್ರ? ಅಯ್ಯೋ, ಅವ್ರಿಬ್ರು ತುಂಬಾ ಕೆಟ್ಟವರು ಕಣಮ್ಮ. ನಮ್ಮನ್ನ ಎಲ್ಲರೂ ಮರ್ಯಾದೆಯಿಂದ ಜಿಪುಂಡ್ರು ಅಂತಾರೆ. ಹಾ ಅಪ್ಪ, ಜಿಪುಂಡ್ರು ಅಂದ್ರೆ ಯಾರು? ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಮ್ಮ ಅಂಜಲಿ, ದೇವ್ರು ಬದುಕೋಕೆ ಸಾಕಷ್ಟು ಕೊಟ್ಟು ಉಪಯೋಗಿಸ್ಕೊಳ್ಳೋ ಯೋಗ್ಯತೆನ ಕಿತ್ಕೊಂಡಿರ್ತಾನಮ್ಮ. ಅವರನ್ನೇ ಜಿಪುಂಡ್ರು ಅಂತಾರೆ. ಹೋಗೆ ಹೋಗಿ ಪಾತತಿಕ್ಕೆ ಹೋಗೆ. ನೀವಿದಿರಲ್ಲ, ನೀವು ಅದೇನೋ ಹೇಳ್ತಾರಲ್ಲ, ಆ ಬೇರೆ ಮದುವೆಗೆ ಪೆಂಡಲ್ ಹಾಕಿಸ್ತಂತೆ. ಹಂಗಾಯ್ತು ನಿಮ್ ಕತೆ. ಅಯ್ಯಯ್ಯೋ, ಮನೇಲಿ ಒಬ್ಬ ಮದುಮಗಳನ್ನ ಇಟ್ಕೊಂಡು ನೀನು ಮದ್ವೆ ಹೆಣ್ತರ ಬಂಗಾರ ಹಾಕೊಂಡು ಸಿಂಗಾರ ಮಾಡ್ದೆ, ಪೆಂಡಲ್ ಹಾಕ್ತೆ. ಇನ್ನೇನೆ ಹಾಕ್ಸ್ಲಿ? ನಾನು ಬಂಗಾರ ಹಾಕೊಂಡು ಊರ್ ತುಂಬಾ ಓಡಾಡಕ್ಕೆ ನೀವೆಲ್ರಿ ಬಿಡ್ತೀರೋ? ನೋಡಿ, ಕೆಂಪ ಮಂದು ಕೆಂಪ್ಕೊಂಡ್ ಬೀಳುತ್ತೆ, ಕಪ್ಪ ಮಂದು ಕಪ್ಕೊಂಡ್ ಬೀಳುತ್ತೆ, ಸಾವಿರ ಮಂದು ಸಾವಿರ ಗಂಟು ಬೀಳುತ್ತೆ ಅಂತ ಹೇಳೋದೇನ್ರಿ? ಅದಕ್ಕೆ ಮನೇಲಿ ಹಾಕೊಂಡು ಸಾಯ್ತಿದ್ದೀನಿ. ಅಪ್ಪ 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 ಅಪ್ಪ, ಪಕ್ಕದ ಮನೆ ಹಿತ್ಲಲ್ಲಿ ಆಂಟಿ ಅಕ್ಕಿ ಒಣ ಹಾಕಿದ್ರ, ಅಲ್ಲಿಂದ 1 kg ಅಕ್ಕಿನ ಹಂಗೆ ಎತ್ಕೊಂಡ್ ಬಂದ್ಬಿಟ್ಟಪ್ಪ. ತಪ್ಪಮ್ಮ, ತಪ್ಪು. ಹಬ್ಬ ಸತ್ಯ, ಇವಾಗಾರು ನಿಮ್ ತಪ್ಪಿನ ಅರಿವಾಯ್ತಲ್ಲ? ಅರಿವಾಯ್ತು ಕಣೆ. 1 kg ನಮ್ಗೆಲ್ಲಮ್ಮ ಸಾಕಾಗುತ್ತೆ. ತರೋದೇನೋ ತಂದೆ, ಇನ್ನೊಂಚೂರು ಜಾಸ್ತಿ ಏನೋ ತರಬೇಕಾಗಿತ್ತು. ಅಡಿಕೆ ಕೊದ್ರೆ ಅಪ್ಪದ ಬರ್ತಮ್ಮ, ಅದೇ ಆನೆ ಕೊದ್ರೆ ಅಪ್ಪದ ಜೊತೆ ಆದಾಯನೂ ಬರುತ್ತೆ. ಅಪ್ಪ, ಅಲ್ಲಿದ್ದು 1 kg ಅಕ್ಕಿ ಅಪ್ಪ. ಶಬಾಷ್ ಮಗಳೇ, ಶಬಾಷ್. ಲೋ, ನಿನಗೇನಾದ್ರು ಇವತ್ತು ಗಂಡಿನ ಕಡೆಯವರು ಮನೆಗ್ ಬರ್ತಿದಾರೆ ಅನ್ನೋದ್ನ ನೆನ್ಪಿದ್ಯಾ? ಹೌದು ಹೌದು ಕಣೆ, ಮರ್ತೋದೆ. ಹೋಗಮ್ಮ ಹೋಗು, ಅದನ್ನ ಬೇಗ ವಾಪಸ್ ಆಗ್ಬಿಟ್ಟು ರೆಡಿ ಆಗ್ಬಾ. ಹೋಗಮ್ಮ, ನೋಡಕ್ಕೆ ಮದ್ವೆ ಅವ್ರು ಬರ್ತಿದ್ದಾರೆ. ಗಂಡಿನ ಕಡೆಯವರ? ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಲೇ, ನೀನ್ ಜಾಸ್ತಿ ಆಡ್ತಿದ್ಯಾ? ಹೋಗೆ ಹೋಗಿ ರೆಡಿ ಆಗು, ಹೋಗೆ. ಹಲೋ ಬಾವಿ ಬೀಗ್ರೆ, ಏನು ಯಾವ ಹೋಟ್ಲು ಸಿಕ್ತಿಲ್ವಾ? ಹಂಗಂದ್ರೆ ಇಲ್ಲಿಗೆ ಬನ್ನಿ, ಗತಿ ಕೆಡೋರ್ ಕೈ ಕೊಡೋಷ್ಟು ಕೆಟ್ಟವರಲ್ಲ ನಾವು. ರೀ, ಮತ್ತೆ ಯಾರಿ? ಬಾವಿ ಬೀಗ್ರಂತೆ ಕಣೆ, ಅವ್ರಿಗೆ ಯಾವ ಹೋಟ್ಲು ಸಿಗ್ಲಿಲ್ವಂತೆ, ತಿಂಡಿಗೆ ಇಲ್ಗೆ ಬರ್ತಿದಾರಂತೆ. ಹೋಗಿ 2 ಬಜ್ಜಿ ಮಾಡ್ಕೊಂಬ ಹೋಗಿ. ಏನು? ಎರಡು ಬಜ್ಜಿನ? 2 ಬಜ್ಜಿ ಕಣೆ. ಅಯ್ಯ, ನಿಮ್ ಯೋಗ್ಯತೆಗಿಷ್ಟು. ನೀವು ರಾಮಪ್ಪ ಅವರ? ನೀವು ರಂಗಪ್ಪ ಅವರ? ಎಲ್ಲಿ ನಿಮ್ಮ ಮಗ? ಇಲ್ಲೇ ಬರ್ತಿದ್ದ ನೋಡಿ. ಬೇನೆ ಎಲ್ಲ ಚೆನ್ನಾಗಿತ್ತ? ಜನ್ನಿ ತುಂಬಾ ಚೆನ್ನಾಯ್ತು, ಆದ್ರೆ ಹೊಟ್ಟೆಗೆ ಏನು ಸಿಗ್ಲಿಲ್ಲ ಅಲ್ವನ ಗೋವಿಂದ? ಬನ್ನಿ ಕೂತ್ಕೊಳ್ಳಿ. ಲೇ ಇವಳೆ ಬಜ್ಜಿ ತಗೊಂಬರೆ. ನೋಡಿ ಹೇಳಿ ಅಂದ್ರೆ ಪಾಪ ಹೋಟ್ಲು ಬಂದು ಮೆನು ಕಾರ್ಡ್ ಕೇಳ್ಬಾರ್ದು, ಬಜ್ಜಿ ಇದೆ ತಿನ್ನಿ. ಆಯ್ತು ಮಾವ. ನೋಡಿ ಬೀಗ್ರೆ, ನೋಡ್ತಾನೆ ಇದೀವಲ್ಲ. ಒಳ್ಳೆ ಬರ್ಗೆಟ್ ನಾಯಿಗಳು ಕರ್ನಾಟಕ ನೋಡ್ತಾನೆ ಇದ್ದಾವೆ. ಅಯ್ಯೋ ಬೀಗ್ರೆ, ನೀವೇನೇ ಹೇಳಿ, ನಿಮ್ ಮಗನ್ ಕಳ್ಸಿರೋ ರೀತಿ ನೋಡಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಏನಂದ್ರು ಹೂ ಅಂತಾನೆ. ಅದೇ ಅಲ್ವೇ ಸಂಸ್ಕಾರ ಅಂದ್ರೆ. ಇವಾಗ ನೋಡಿ, ನಾನು ಏನು ಹೇಳಲ್ಲ, ನನ್ ಮಗನ್ ರಿಯಾಕ್ಷನ್ ನೋಡಿ ಅಲ್ವನ ಗೋವಿಂದ? ಇವಾಗ ನೋಡಿ ಅಲ್ಲ ಅನ್ಸುತ್ತೆ, ಅಲ್ವನ ಗೋವಿಂದ? ನಿಮ್ದು ತುಂಬಾ ದೊಡ್ಡ ಮನೆ ಅನ್ಸುತ್ತೆ. ಆ ಹತ್ತಳ್ಳಿಲಿ ನಮ್ದೆ ದೊಡ್ಡ ಮನೆ, ಅಲ್ವನ ಗೋವಿಂದ? ಮಗಳೇ, ಆ ಚಿನ್ನದ ಪೌಡ್ರಿರೋ ರೇಷ್ಮೆ ಸೀರೆ ಹಾಕೊಂಡ್ ಬಾರಮ್ಮ. ಚಿನ್ನದ ಪೌಡ್ರ? ಒಂದು 10 ಹಳ್ಳಿ ನಿಮ್ದೇ ಇರ್ಬೇಕು. 10 ಹಳ್ಳಿ ಅಂದ್ಬಿಗ್ರೆ, ಹೋದಳ್ಳಿ ಎಲ್ಲ ನಮ್ದೆ ತಿರುಗ್ ಬರೋವರ್ಗು. ಅಂದ್ರೆ ಇಸ್ಪೀಟ್ ಆಡೋಣ ಅಂತ ತೋಟನ ಗಿರಿವಿಗಿಟ್ನ. ಆಮೇಲೆ ಕುದುರೆ ರೇಸ್ ಆಡೋಣ ಅನ್ಸ್ತು, ಅದಕ್ಕೆ ಮನೆ ಮಠ ಎಲ್ಲ ಮಾರ್ಬಿಟ್ಟೆ. ಮಗಳೇ, ಏನೇನ್ ತೆಗ್ದಿದ್ಯೋ ಅದನ್ನೆಲ್ಲ ಪೆಟ್ಟಿಗೆಗೆ ಹಾಕಿ ಲಾಕ್ ಹಾಕಮ್ಮ. ತಿನ್ನು ಇರಿ ಬೀಗ್ರೆ. ಬೀಗ್ರೆ, ನಿಮ್ಮ ಮಗ ಏನೋ
ಓದ್ಕೊಂಡ್ ಬಂದಿರೋದನ್ನೆಲ್ಲ ಓದಿದ್ದಾನೆ ಅಲ್ವನ ಗೋವಿಂದ? ಹೊಟ್ಟೆ ಪಾಡ್ಗೆ ಏನ್ ಮಾಡಿದ್ದೀರಾ? ಲೇ ನಾಯಿ, ಅದನ್ನ ಮಾಡೋಣ ಅಂತ ಅವಾಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ಆದ್ರೆ ನೀನು ಬಿಡ್ತಾನೆ ಇಲ್ವಲ್ಲೋ ಅಲ್ವನ ಗೋವಿಂದ? ಬಾರ ಮಗ್ನ ತಿನ್ನೋಣ. ಇಲ್ಲ ನಾವಿಬ್ರು ಲವ್ ಮಾಡಿ ಮದ್ವೆ ಆಗಿವಲ್ಲ, ಹೌದು ನೀನನ್ನ ಎಷ್ಟು ಪ್ರೀತಿ ಮಾಡ್ತಿ? ಮುಂಚೆ ಮಾಡ್ತಾ ಇದ್ದೆ, ಈಗಿಲ್ಲ ಕಣೆ. ಈಗ ಮಾಡಲಾಗಿ ಯವ್ವ ಗುಡ್ಡಪುರದಲ್ಲವ ಸೌದತ್ತಿ ಎಲ್ಲವ ಬಸವಣ್ಣ ಏಸೆ ಅಲ್ಲಿ ನೋಡೆ, ಎಲ್ಲಿ ಕಣ್ಣು ಬಿಟ್ಟು ಅಲ್ಲಿ ನೋಡೆ. ಎಷ್ಟು ಜನ ಬಂದಾರ್ರಿ, ಹಾ. ಎಷ್ಟು ಜನ ನನ್ನ ಜೀವನದಾಗ ಯಾವತ್ತೂ ನೋಡಿಲ್ಲ ತವ ನಾನು. ನಮಸ್ಕಾರ ರೀ ಅಪ್ಪ, ನಾನು ಈ ಮಣ್ಣಿನ ಮಗಳು, ನಿಮ್ಮನೆ ಮಗಳು ನೀಲಾಜಿ ಅವರಿಗೆ ಮಾಡುವ ಶರಣಾರ್ಥಿ. ನಾನು ಮಂಜು ಪಾವಡ ಆಲಿಯಾಸ್ ಮಿಸಿಲ್ ಮಂಜ. ಗಂಡುಗಲಿ ಸಂಗೊಳ್ಳಿ ರಾಯನಂತ ಮಗು ಹುಟ್ಲಿ ಅಂತ ನಿಮ್ ಮನೆ ಮಗಳು ನೀಲಾಜಯವರಿಗಿನ ಮದುವೆ ಮಾಡ್ಕೊಂಡು ಪ್ರಸ್ತುತ ಇಲ್ಲಿಗೆ ಬಂದಿದ್ದೀನಿ. ರೀ ನೀವೇನ್ರಿ ನೀವು ಯಾವಾಗ ನೋಡಿದ್ರು ಗಂಡು ಗಂಡು ಅಂತೀರಿ, ಹೆಣ್ಣು ಮಗು ಬೇಡ? ಬೇಕಾ? ಹೋಗಪ್ಪ, ಯಾಕಮ್ಮ? ನನಗಿಲ್ಲಿ ನಾಚಿಕೆ ಆಕತ್ತಿ. ನನಗ್ ತ್ರಾಸ ಆಗ್ತೈತಿ. ಹೋಗ್ಲಿ ಹುಟ್ಟಿದ್ರೆ ಹುಟ್ಲಿ ಬಿಡು, ಕಿತ್ತೂರು ರಾಣಿ ಚೆನ್ನಮ್ಮಂತ ಹೆಣ್ಣು ಮಗಳು ಹುಟ್ಲಿ ಬಿಡು. ಹೋಟ್ಲೆ ನಾವಿಲ್ಲಿ ಹೋಗೋಣ. ಪ್ರಸ್ತುತ ಹೋಗಪ್ಪ, ಯಾಕಮ್ಮ? ನನಗಿಲ್ಲಿ ನಾಚಿಕೆ ಆಕತ್ತಿ. ನಮ್ಗೆ ತ್ರಾಸ ಆಗ್ತೈತಿ. ರೀ ನಡಿ, ಅಣ್ಣ ಕರೀಲಿ ನಾನು. ಕರಿ ಕರಿ ಕರಿ. ಅಣ್ಣ, ವೈನಿ, ಹುಬ್ಬಳ್ಳಿಯ ಸರದಾಗ ಎಲ್ಲೋ ಕಾಣೆ ಇಂತ ಜೋಡಿ. ಕುಡಿ ಕುಡಿ. ಓ ಹುಬ್ಬಳ್ಳಿ ಜನತೆಗೆ ಈಗ ಒಬ್ರಿಗ. ಓ ಹುಬ್ಬಳ್ಳಿ ಜನತೆಗೆ ಈಗ ಒಬ್ರಿಗಾಲ ಮಾಡುವ ನಮಸ್ಕಾರಗಳು. ಅಡ್ಬಿದ್ದ ಕರ್ರಪ್ಪ. ಇಲ್ಲಿ ಅಲ್ಲ, ಸೋ ಎಂದಿರೆ ಸೋಬಾಲೆ ಎಂದಿರೆ. ಇದು ಅಲ್ಲಿ ಅಲ್ಲಿ ತಳಿ ತೀರ್ಥ ಕುಡಿರಿ. ಇದೇನ ಹೋಗೋಗ್ರಿದೆಯಲ್ಲ. ನೀನು ಅವನ ಸೇಂದಿ ಅಂಗಡಿಲಿ ಸೇಂದಿ ಕೊಡ್ತೇನೆ, ಜೀವಿತ ಕೊಡ್ತಾರೆ. ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನೀ ತಗೊಂಬಂದ್ಯಾ? ಕೊಡಿಲಿ, ಸರಿಯಾಗಿ ನಿಂತ್ಕೊಳ್ಳಿ. ಕಾಲ್ ಹಿಡಿಯೇ, ನೀನು ಹಿಡಿಯೋ. ರೀ ನವದಂಪತಿಗಳು ಬಂದಿದ್ದಾರೆ, ಬನ್ರಿ. ನಂಗೆ ಆಶೀರ್ವಾದ ಮಾಡು. ನನ್ನ ಆಶೀರ್ವಾದ ಯಾಕವ? ಈ ಜನಗಳ ಆಶೀರ್ವಾದ ತಗವ. ಇವ್ರ ಆಶೀರ್ವಾದ ನಮ್ಗೆ ಶ್ರೀರಕ್ಷೆ ಇದ್ದಂಗೆ. ನೀಲವ, ಹಾ. ನೀನು ನನ್ನ ಪ್ರೀತಿಯ ಮುದ್ದು ತಂಗಿ. ಅಲ್ಲಿ ಅಂದ್ರೆ ಮಾವ ನನ್ನ ಮಗಳು ಹಸಿ ಮಣ್ಣು, ಹಸಿ ಕೂಸು. ಅವಳನ್ನ ಹೆಂಗ್ ಸಾಕಿದೀನಿ ಗೊತ್ತಾ? ಹೆಂಗ್ ಸಾಕಿದಿರಾ? ಮಾಮೂಲಿ ಸಾಕಂಗ್ ಸಾಕಿದೀನಿ. ಇವಳು ನನ್ನ ಪ್ರೀತಿಯ ತಂಗಿ. ಇವಳನ್ನ ಮದುವೆ ಮಾಡೋ ಗಂಟ ನಾವಿಬ್ರು ಮದುವೆ ಮಕ್ಕಳು ಮಾಡ್ಕೋಬಾರ್ದು ಅಂತ ಇಂಥ ಚಂದುಳ್ಳಿ ಚೆಲ್ವೆ ನನ್ನ ಬೆಡ್ರೂಮ್ ಅಲ್ಲಿ ಇದ್ರು ನಾನು ಮಕ್ಕಳು ಮಾಡ್ಕೊಂಡಾಗ ತಣ್ಣೀರ್ ಸ್ನಾನ ಮಾಡ್ಕೊ ಬಂದಿದ್ ತಣ್ಣೀರ್ ಬಟ್ಟೆನ ಹಣೆ ಕಡ್ಕತ್ತಿದೆ. ಕೆಲಸ ಏನ್ ಮಾಡಿ ಅಂತ ತಿಂಗಳಿಗೆ 20,000 ದುಡಿತೀನಿ. ನಾನು ಖರ್ಚಿಗೆ 15,000 ರೂಪಾಯಿ ಕೊಡ್ತೀನಿ. ಅದನ್ನು ಸೇರ್ಸೆ ಹೇಳಿದ್ದು. ಈಗ ನಂಗೆ ತಂಗಿಗೆ ಬೇಕಾಗಿರೋದು ಇಷ್ಟೇನೆ. ರಾತ್ರಿ ಆಯ್ತು ಕುಂಕುಮ ಅಳ್ಸಕ್ ಒಬ್ಬ ಗಂಡ, ಬೆಳಿಗ್ಗೆ ಆಯ್ತು ಅಂದ್ರೆ ಮನೆ ಮುಂದೆ ರಂಗೋಲಿ ಅಳ್ಸಕ್ ಮಕ್ಳುಗಳು. ನೀವ್ ಅದ್ ಏನ್ ಮಾಡ್ತೀರ ನನ್ಗೆ ಗೊತ್ತಿಲ್ಲ. ಮುಂದ್ವರ್ಸದೊಳಗ್ ಮಕ್ಳು ಇರ್ಬೇಕು ಅಷ್ಟೇ. ಮೊದ್ಲೇ ಹೇಳಿದ್ರೆ ಮದುವೆಗೆ ಟ್ರೈ ಮಾಡ್ಬಿಡ್ತಾ ಇದ್ದೆ. ಅಳಿ ಅಂದ್ರೆ ತುಂಬಾ ಫಾಸ್ಟ್ ಆಗಿದ್ದಾರೆ. ನಗ್ತಾವ್ನಿ ಅಂತ ಆಡ್ಕೊಳ್ಳಿ ತಿಳ್ಕೊಬೇಡ. ಮರ ನೆಡೆಯನ್ಗೆ ಹೊಡಿಯೋದು ಗೊತ್ತಿರ್ತದೆ. ಅಳಿ ಅಂದ್ರೆ ನಮ್ಮನೆ ದೀಪನ ನಿಮಗ್ ಕೊಡ್ತಾ ಇದೀವಿ. ಏನು ಜಾತ್ರೆ ತಗೊಂಡಿದ್ದ? 150 180 ನನ್ ತಂಗಿ ಏನು ಅರಿಯದ ಮುಗ್ತಾಳಪ್ಪ. ಅವಳನ್ನ ಹೂ ತರ ನನ್ನ ಹೃದಯದಲ್ಲಿ ಇಟ್ಕೊಂಡು ಸಾಕಿದ್ದೀನಿ. ತಂಗವ
ತಂಗವ್ವ ತಂಗವ್ವ ಇದ್ ಮನೆಗೂ ಹೋದ್ ಮನೆಗೂ ಕಳಂಕ ತರಬೇಡ ನಿನ್ನ ಅಣ್ಣನ ಮರಿಬೇಡ ಕಣವ್ವ. ಮರೆಯಲ್ಲ ಅಣ್ಣ ಮರೆಯಲ್ಲ, ಅತ್ತಿಗೆ ಮರೆಯಲ್ಲ, ನಾನು ಬಿಟ್ಟು ಹೋಗ್ಬೇಡಣ್ಣ ನೀನು. ಮೂಗಲ್ ಗೊಂಡೆ ಬಂದ ಫಸ್ಟ್ ಏಡ್ ಮೂಡಲ್ಲೇ ಬರ್ತದೆ. ಹಲೋ 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 ಒಂಚೂರು ಅಡ್ಜಸ್ಟ್ ಮಾಡ್ಕೋ. ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ಳ ನಮ್ಮವ. ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಅವ್ವ ದುಡ್ಡು ಎಷ್ಟಾರು ಖರ್ಚಾಗ್ಲಿ ನಿನ್ನ ಫಸ್ಟ್ ನೈಟ್ಗೆ ಏನ್ ಬೇಕು ಅಂತ ಕೇಳವ. ಆರ್ಕೆಸ್ಟ್ರಾ ಕರ್ಸ್ಬಿಡೋಣ. ಹಂಗೆ ಡೊಳ್ಳು ಕುಣಿತ ಕೋಲಾಟ ಕಂಸಾಳೆ ಎಲ್ಲರೂ ಕರ್ಸ್ಬಿಡು. ಫಸ್ಟ್ ನೈಟ್ ನೋಡಿ ಬನ್ನಿ ಬಳ್ಳಿ ಜನ. ಇವರು ಚಿಕ್ಕಮ್ಮನ ಬೇಬಿ, ಓ ಬೇಬಿ, ಯಾರು ನೀನೇನ ಡಿಸ್ಟರ್ಬ್ ಮಾಡ್ತಿದ್ದಾರೆ? ಚಿಕ್ಕಮ್ಮ ಇವ್ರು 3 ಜನ ನನ್ನನ್ನು ಮದ್ವೆ ಆಗ್ತಾರಂತೆ. ಸೊ ಯಾರು ಅಂತ ನೀವು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ನಂದು ಒಂದು ರೂಲ್ಸ್ ಮಾತ್ರ ಇದೆ. ನಿನ್ ರೂಲ್ಸಾ? ಏನಮ್ಮ? ಒಂದೇ ಒಂದು ನನ್ನ ರೂಲ್. ಓಕೆ ಹೇಳಮ್ಮ. ಅದೇನಂತ ಹೇಳ, ಹಾ ನನ್ನನ್ನ ಮದ್ವೆ ಆಗೋ ಹುಡುಗನಿಗೆ ಹಾ ಉತ್ತರ ಕರ್ನಾಟಕ ಭಾಷೆ ಕರೆಕ್ಟ್ ಆಗಿ ಮಾತಾಡ್ಬೇಕು. ಉತ್ತರ ಅಲ್ವಾ? ಕರ್ನಾಟಕ ಭಾಷೆ. ಈಗ ಮಲ್ಟಿಪಲ್ ಚಾಯ್ಸ್ ಅಲ್ಲಿ 4 ತರ ಆಪ್ಷನ್ ಇರುತ್ತೆ. ಹಂಗೆ ಇನ್ನೊಂದ್ ಯಾವ್ದೊಂದ್ 3 ಕೊಟ್ರೆ ನಾವು ಆಯ್ಕೆ ಮಾಡ್ತೀವಿ. ಮುಚ್ಚ, ಏನಾಗತ್ತೆ ನಿನಗೆ? ನಿಮ್ಮ ಆ, ನನ್ನ ಮಗಳ ಮುಂದೆನೆ ಪರೀಕ್ಷೆನ ನಿಂದು. ಗುದ್ದು ಬಿಡ್ತೀನಿ. ಹಾ. ಅಮ್ಮ ಅತ್ತೆ ಮದುವೆ ಮಾಡ್ಕೊಂಡ್ರೆ ಆಮೇಲೆ ನಿಧಾನ ಕಲಿತಾ ಹೋಗ್ಬೋದು. ನಾನು ಇವಾಗ ಒಂದು ಟಾಸ್ಕ್ ಕೊಡ್ತೀನಿ. ಆ ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ಅವಳಿಗೆ ಒಪ್ಕೊಳ್ಳಿ, ಆಯ್ತಾ? ಏನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪ್ರಪೋಸ್ ಮಾಡ್ಬೇಕಾ? ಬೇಡಪ್ಪ, ಬೇಡ ಬೇಡ. ನೋಡವ ತಂಗಿ, ನಾನು ನಿನ್ ಬಾರಿ ಲವ್ ಮಾಡ್ತೀನಿ, ಮದುವೆ ಆಯ್ತೇನ? ಹಂಗೆಲ್ಲ ನಾವು ಒಪ್ಕೊಳಂಗಿಲ್ಲ. ಅಕ್ಕ ನಾವು ಅಂತ್ಯ, ತಂಗಿ ಅಂತೆ, ಮದ್ವೆ ಆಗ್ತೀನಿ ಅಂತೆ. ಥೂ ನಿನ್ನ, ನಾಚಿಗಲ್ಲ ನಿನ್ಗೆ? ನೀ ಆಯ್ತೀಯಾ? ಒಂದ್ ನಿಮಿಷ ಇರ್ರೋ. ಅದೇನ್ ಟಾಸ್ಕ್ ಕೊಡಮ್ಮ ಚಿಕ್ಕಮ್ಮ. ಇಲ್ಲಿ ನೋಡ್ರಪ್ಪ, ಅದು ಸಿಕ್ಕಾಪಟ್ಟೆ ಈಸಿ. ಸಿಕ್ಕಾಪಟ್ಟೆ easy ನಾಲ್ಗೆಯಿಂದ ಅಂತೆ. ಮೊಣಕೈನ ಟಚ್ ಮಾಡ್ಬೇಕು. ವೆರಿ ಈಸಿ. ನಾಲ್ಗೆ ಇರುತ್ತಲ್ಲ, ನಾಲ್ಗೆಯಿಂದ ಮೊಣಕೈನ ಟಚ್ ಮಾಡ್ಬೇಕು. ಇಲ್ಲಿ ಬರಪ್ಪ, ನೀ ಬರೋ. ಇಲ್ಲಿ ನೋಡು, ನಿನ್ನ ನಾಲ್ಗೆಯಿಂದ ಮೊಣಕೈನ ಟಚ್ ಮಾಡ್ಬೇಕು. ಮಾಡು. ವಾವ್! ಹಾ. ಇರೋ ಎದೇಳು, ನಾಲ್ಗೆಯಿಂದ ಮೊಣಕ ಅಯ್ಯೋ, ಹೇಳಿದ್ದು ಈ ಬೇರೆ ಅಲ್ಲ. ಹುಡುಗನಿಗೆ ಏನೋ ರೋಗ ಇದೆ, ಪ್ಲೀಸ್. ಎತ್ತಳು ಹೇಳು. ಏನ್ ಮಾಡೋ ನೀನು? ನಾನ್ ಮಾಡ್ತೀನಿ. ಮಾಡಪ್ಪ. ನಾವ್ ಏನೇನೋ ಮಾಡ್ಬಿಟ್ಟಿದೀವಿ. ಮಾಡಲ್ವಾ? ಮಾಡು. ಮೊಣಕೈನೇ ಟಚ್ ಮಾಡೋ, ಬೇರೆ ಅಲ್ಲ. ನಾನ್ ಮಾಡ್ತೀನಿ. ರಾಮಿ ಕಣ್ ನಿಂತ್ಕೊಳ್ಳಪ್ಪ ನಿಮಿಷ. ಯಾಕೋ ಸ್ವಲ್ಪ ಆಮ್ಸ್ ತಡಿತೈತೆ. ಫುಲ್ ಏನ್ ತಡಿತೈತಿ? ಆಮ್ಸ್ ಸತ್ಯ. ದೊಡ್ಡ ಹುಡುಗರ ಬುದ್ಧಿ ಇದೇನ್ರ ನಿಮ್ಗೆ? ಸರ್. ಏನ್ ಹೇಳಿದ್ರು ಚಿಕ್ಕಮ್ಮ? ಮೊಣಕೈ ಟಚ್ ಮಾಡಿ ಅಂತವ್ರು ಸರ್. ನಾಲ್ಗೆಯಿಂದ ಮೊಣಕೈ ಟಚ್ ಮಾಡ್ಬೇಕು ಅಂತ. ಹಾ. ನಿಂದೆ ಮೊಣಕೈ ಅಂತ ಹೇಳಲಿಲ್ಲ. ನೀನ್ ಈ ತರ ಎಲ್ಲ ಮಾಡ್ಬಾರ್ದಿತ್ತು, ಆಯ್ತಾ? ಆ ಟೇಲ್ರಿಗೆ ಎಷ್ಟು ರೇಟ್ ಕೊಟ್ಟು ಈ ಕಾಸ್ಟ್ಲಿ ಬ್ಲೌಸ್ ಹೊಲ್ಕೊಂಡ್ ಬಂದಿದ್ದೆ. ಅದು ನನ್ ಬ್ಲೌಸ್ ಎಲ್ಲ ಹೊಲ್ಸ್ ಮಾಡ್ಬಿಟ್ಟಿಯಲ್ಲ. ನಿನ್ ಹೊಲ ನಾವು ಗುದ್ದು ಬಿಟ್ರೆ ಒಳಗೆ ಹೋಗ್ಬಿಡ್ಬೇಕು. ಇಲ್ಲಿ ನೋಡ್ರಿ, ಇವಾಗ ಯಾರು ಈ ಟಾಸ್ಕ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಅಲ್ಲ, ಆ ಟಾಸ್ಕ್ ನನಗೊಂದ್ ಪ್ರಶ್ನೆ. ಮದ್ವೆ ಆಗೋ ಹುಡುಗಿ ನಾನು, ಬಟ್ ನಾಲ್ಗೆಯಿಂದ ಅಲ್ಲಿ ಟಚ್ ಮಾಡ್ಕೊಂಡ್ಬಿಟ್ರೆ ಸಂಸಾರ ಹೆಂಗ್ ಮಾಡ್ತಾರೆ ಅವ್ರು? ಅದ್ ನನಗೆ ಅರ್ಥ ಆಗಿಲ್ಲ. ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ನೋಡಮ್ಮ, ಅದು ತುಂಬಾ ಕಷ್ಟ, ಆಯ್ತಾ ಬೇಬಿ? ಅಷ್ಟು ಕಷ್ಟವಾಗಿರೋದನ್ನೇ ಅವರು ಸುಲಭವಾಗಿ ಮಾಡಿದ್ರೆ ಇನ್ನು ಏನನ್ನಾದ್ರೂ ಸುಲಭವಾಗಿ ಮಾಡ್ತಾರೆ ಅಂತ ಅರ್ಥ. ನೀನು ಕರೆಕ್ಟ್ ಆಗಿ ಹೇಳಿ ಚಿಕ್ಕಮ್ಮ, ಇಲ್ಲಾಂದ್ರೆ ಸಮಾಜ ತಪ್ಪಾಗಿ ತಿಳ್ಕೊಳುತ್ತೆ. ಹೌದಾ? ಸಮಾಜ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ರಾ? ನೋ, ಎಲ್ಲ